ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಅಡಿಕೆ ಹೀಗೆ ಗಾಡಿ ಹತ್ರ ಹೋಗ್ತಾ ಇದ್ದೀವಿ ಬೈಕಲ್ಲಿ. ಹುಡುಗ ಗಾಡಿ ಓಡಿಸ್ತಾರೆ. ಇಲ್ಲೇ ಗಾಡಿ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಕಾರ್ಟಿಗೆ ಹೋಗ್ಬೇಕು ಗೈಸ್. ಬರ್ಬರ ಗಾಡಿ ಹತ್ರ ಬಂದ್ವಿ. ಗಾಡಿ ನಿಂತಿದೆ, ಹಂಗೆ ಕಾರ್ಟಿಗೆ ಹೋಗೋಣ ಗೈಸ್. ಹಂಗೆ ಲೋಡ್ ಗಿಟ್ ಮಾಡ್ಕೊಂಡು ಗಾಡಿ ಹಿಂದ್ಗಡೆ ಹೋಗ್ತಿದ್ದೀವಿ. ಫಸ್ಟ್ನೇ ಕಟ್ಟಿಂಗ್ ಒಬ್ರು ಹೋಗಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಎರಡನೇ ಕಟ್ಟಿಂಗಿಗೆ ಎಂತ ಅಂತ ಗೊತ್ತಿಲ್ಲ. ಹೇಳಿದ್ರು ಇಲ್ಲಿ ಬಂದೆ, ಇಲ್ಲಿಂದ ಇಲ್ಲ. ಫಸ್ಟ್ನೇ ಕಟಿಂಗ್ ಎಲ್ಲ ಮುಗೀತು. ಈಗ ಎರಡನೇ ಕಟಿಂಗಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಅಂತೆ. ಹೋಗಿ ನೋಡಬೇಕು. ಹೋಗಿ ಸಿಗೋಣ ಬನ್ನಿ. A few moments later. ಸಿಮೆಂಟ್ ರೋಡು. ಇನ್ನೂ ಹೋಗ್ತಾ ಇದ್ದೀವಿ. ಗುಂಡಿ ರೋಡು. ಪಕ್ಕದಲ್ಲಿರೋದೆಲ್ಲ ಕಾಫಿ ತೋಟ. ಅರ್ಚನೂ ಕಾಣಿಸ್ತೀನಿ ನೋಡಿ, ಅಲ್ಲೇ ಹೋಗ್ಬೇಕಂತೆ. ಇದೆಷ್ಟಾಗುತ್ತೆ? ಇದು 1 ಟನ್ 2 ಟನ್ನಿಗೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. 2 ಟನ್ನಿಗೂ ಕಮ್ಮಿ ಆಗುತ್ತಾ? ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. ತೊಂದರೆ ಇಲ್ಲ. ಅದು ಗೊತ್ತಿಲ್ಲ. ಕಾಟಿಂಗ್ ಊರದ್ದೆಲ್ಲ ಇಟ್ಟಿದ್ದಾರೆ ಈ ಕಡೆ ಮೂಟೆ. ಇನ್ನೂ ತರ್ತಿದ್ದಾರಂತೆ ಒಳಗಡೆ. ರಾತ್ರಿ ಆಗಿಬಿಟ್ಟಿದೆ. ತಂದು ಇಲ್ಲೇ ಜಮಾಯಿಸ್ತಿದ್ದಾರೆ. ಅಲ್ಲಿಂದ ಕಾಣಿಸ್ತಿಲ್ಲ ಏನು. ಲೋಡೆಲ್ಲ ಮುಗೀತು. ಗಾಡಿಗೆ ಹಾಕಿದ್ದಾರೆ. ಈಗ ಹಗ್ಗ ಹಾಕೊಂಡು ಹಂಗೆ ಹಗ್ಗ ಗಿಗ್ಗ ಎಲ್ಲ ಹಾಕ್ಕೊಂಡಿದ್ದೀವಿ. ಡೀಸೆಲ್ ಬಂಕಿಗೆ ಬಂದಿದ್ದೀವಿ. ಡೀಸೆಲ್ ಎಲ್ಲ ಹಾಕ್ಸ್ಕೊಳ್ತಿದ್ದೀವಿ. ಈಗ ಹಾಕೊಂಡು ಇನ್ನೇನು ಹೊರಡೋದೆ. ರಾತ್ರಿನೇ ಹೋಗ್ಬೇಕು. ಡೀಸೆಲ್ ಬಂಕ್ ಹತ್ರ ಬಂದ್ವಿ. ಇಲ್ಲಿ ಗಾಡಿ ನಿಲ್ಲಿಸಿದ್ವಿ. ಈಗ ಹಾಕ್ಸ್ಕೋಬೇಕು ಡೀಸೆಲು. ನೋಡಿ ಗಾಡಿ ಈ ಥರ ಲೋಡ್ ಆಗಿದೆ. ಮೊನ್ನೆ ಮಾಡಿದ್ವಲ್ಲ ಅಲ್ಲಿಗೆ ಲೋಡ್. ಇವತ್ತು ಚಿಕ್ಕಮಂಗ್ಳೂರು ಹೋಗಿ ಕಡೂರಿಗೆ ಹೋಗಬೇಕು. ನೈಟ್ ಹೋಗೋದು. ಹಾಕ್ತಿದ್ದಾರೆ ಈಗ ಡೀಸೆಲು. ನೋಡೋಣ ಎಷ್ಟು ಇಡ್ಸುತ್ತೆ. ಫುಲ್ ಟ್ಯಾಂಕ್ ಮಾಡೋದು. ಫುಲ್ ಟ್ಯಾಂಕ್ ಮಾಡ್ಕೊಂಡು ಊಟ ಗಿಟ್ಟ ತಿನ್ಕೊಂಡು ಮುಂದೆ ನಾನ್ ಸ್ಟಾಪ್ ಹೊಡೆಯೋದು ಅಲ್ಲಿಗೆ. ಡೀಸೆಲ್ ಹಾಕಿ ಸಿಗೋಣ ಬನ್ನಿ. ಫುಲ್ ಟ್ಯಾಂಕ್ ಆಯಿತು. 700 ಚಿಲ್ಲರೆ ಇಳಿಸ್ತು ಫುಲ್ ಟ್ಯಾಂಕು. ಇಲ್ಲಿಂದ ಚನ್ನಗಿರಿ ಹೋಗಿ ನೋಡಿ ಪೆಟ್ರೋಲ್ ಬಂಕಿಂದ ಆಚೆ ಬಂದು ನಿಲ್ಲಿಸಿದ್ದೀವಿ ಗಾಡಿ. ಮೂಟೆ ಎಲ್ಲ ಸರಿಯಾಗಿ ಕೂತಿದ್ದೆ. ಹಾಗೆ ಹಗ್ಗಾಗಿ ಏನಾಗಿಲ್ಲ, ಬರೀ ಹಿಂದೆ ಹಾಕಿದ್ವಿ ಅಷ್ಟೇ. ಹಂಗೆ ಅಲ್ಲಿಂದನೂ ಹೊರಟಿವಿ. ಒಂದು 4-5 ಗಾಡಿ ಇದೆ ನಮ್ಮ ಕಡೆಯವರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೀಗೆ ಹೋಗ್ತಾ ಇದ್ದೀವಿ. ಹಂಗೆ ಸ್ವಲ್ಪ ಮುಂದೆ ಬಂದ್ವಿ. ಈಗ ಕಡೂರೆಲ್ಲ ಬಿಟ್ವಿ.
ಬೀದರ್ಗೆ ಹೋಗ್ತಾ ಇದ್ದೀವಿ. ಮುಂದೆ ಇದೆ ನೋಡಿ ಗಾಡಿ, 4 ಗಾಡಿ ಹೋಗ್ತಿರೋದು. Tomorrow. ಹಾಗೆ ನೆನ್ನೆ ಬಂದು ಅಲ್ಲೇ ಮಲ್ಕೊಂಡಿದ್ವಿ ಸ್ಪಾಟ್ ಹತ್ರ. ಇದೆಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಇನ್ನೊಂದು ಸ್ಪಾಟಿಗೆ. ಬೆಳಿಗ್ಗೆ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ. ಹಾಗೆ ವ್ಯೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಸ್ಪಾಟಿಗೆ ಕರ್ಕೊಂಡು ಹೋಗ್ತು. ಸ್ಪಾಟಿ ಲೊಕೇಶನ್ ಕಳಿಸಿದ್ದಾರೆ, ಒಂದು 30 ಕಿಲೋಮೀಟ್ರ್ ಮುಂದೆ ಇನ್ನೂ ಹೋಗ್ತಾ ಇದ್ದೀವಿ. ಇನ್ನು 6.5 hours later. ಬೆಳಿಗ್ಗೆ ಚಳಿ ಬೇರೆ, ಇಲ್ಲಿ ಚಳಿ ಬೇರೆ ಆಗ್ತಿದೆ. ಇಲ್ಲೇ ಸ್ಪಾಟ್ ಹತ್ರ ಬಂದ್ವಿ, ಗಾಡಿ ನಿಲ್ಲಿಸಿದ್ದೀವಿ. ಅನ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಅರ್ಧ ಗಂಟೆ ಕಾಯ್ತಾ ಇದ್ದೀವಿ. ಅಡಿಕೆ ನೋಡಿ ಹಾಕಿರುತ್ತೆ ಅಲ್ಲಿ, ಬೇಯಿಸಿರೋ ಅಡಿಕೆ. ಒಂದು ಅರ್ಧ ಗಂಟೆ ಹೇಳಿದ್ದಾರೆ ಖಾಲಿ ಮಾಡ್ತೀವಿ ಅಂತ. ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ, ಕಾಯಬೇಕು. 11 ಮುಗೀತು. ಈಗ ಹೊರಟಿ ಅಲ್ಲಿಂದ ಫುಲ್ ಖಾಲಿ ಮಾಡಿಸಿದ್ರು ಅಲ್ಲೇ. ಹೀಗೆ ಖಾಲಿ ಲೋಡು ರಿಟರ್ನ್ ಮಾಡ್ತಿದ್ದೀವಿ. ಬರ್ತಾ ಇದ್ವಿ. ಮಧ್ಯಾಹ್ನ ಅಷ್ಟು ಟೈಮ್ ಆಯಿತು. ಅಲ್ಲಿ ಹಿಂದೆ ತಿಂಡಿ ಮಾಡಿದ್ವಿ. ಈಗ ಸ್ವಲ್ಪ ಹೊತ್ತಲ್ಲ ಇವೆಲ್ಲ ನೋಡ್ಕೊಂಡು ಒಳ್ಳೆ ಬಿಸಿಲು. ಮನೆಗೆ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ. ಮಾತ್ರ ಒಳ್ಳೇದಿದೆ. Few inches later. ಚಿಕ್ಕಮಗಳೂರಿಗೆ ಬಂದ್ವಿ. ಒಂದು 5 ಗಂಟೆ ಆಯಿತು ಚಿಕ್ಕಮಗಳೂರಿಗೆ ಬರೋಷ್ಟೊತ್ತಿಗೆ. ಈಗ ಬಿಟ್ಟಿದ್ದೀವಿ ಚಿಕ್ಕಮಗಳೂರು. ಇಲ್ಲಿಂದ ಒಂದು ಗಂಟೆ ನಮ್ಮೂರು. ಅಲ್ಲಿಂದ ಹೋಗಿ ಮತ್ತು ಒಂದು ಸಂಜೆ ಲೋಡಿದೆ ಅಲ್ಲಿಗೆ ಮತ್ತೆ ಬೇರೆ ಡೀಟೇಲ್ಸ್ ಸಿಗೋಣ ಫ್ರೆಂಡ್ಸ್. ಬಾಯ್.